ಹಳೆಯ ಅವಶೇಷಗಳು ಕೂಡ ಇದೆ. ಸೊ ಇದು ನಮ್ಮ ಹಿಂದೂ ರಾಜರುಗಳ ಒಂದು ಏನ ಆಳ್ವಿಕೆ ನಡೆಸಿದ್ರು. ಕಲ್ಚುರಿ ವಂಶಸ್ಥರು ಹಾಗೇನೆ ಮತ್ತೆ ಕಲ್ಯಾಣಿ ಚಾಲುಕ್ಯರು ಮತ್ತೆ ಕಾಕತೀಯರು ಇವರೆಲ್ಲ ಹಿಂದಕ್ಕೆ ಆಳ್ವಿಕೆ ನಡೆಸಿದ್ರಲ್ಲ. ಸೊ ಅದರ ಕುರುಹಾಗಿ ಇವೆಲ್ಲ ಒಂದೇ ಕಲ್ಲಿನಲ್ಲಿ ಕೆತ್ತಿದ ವಿವಿಧ ರೀತಿಯ ಕಲ್ಲಿನಲ್ಲಿ ಕೆತ್ತಿದ ಅವಶೇಷಗಳು ಇಲ್ಲಿವೆ. ಕೆಲವೊಂದು ಹಾಳಾಗಿವೆ, ಕೆಲವೊಂದು ಹಾಗೆ ಇವೆ. ಆದ್ರೂ ಇದು ಪುರಾತತ್ವ ಇಲಾಖೆ ಇದನ್ನ ಈ ರೀತಿ ಇಟ್ಟು ಕಲ್ಲು ಮತ್ತೆ ಇದ್ರ ಮೇಲೆ ನೋಡಿ ಹಳೆ ವಿವಿಧ ರೀತಿಯ ಶಿಲ್ಪಕಲೆ ಕೆತ್ತನೆ ಎಲ್ಲ ಆಗಿನ ಕಾಲದಲ್ಲಿ ಕರಕುಶಲ ವ್ಯಕ್ತಿಗಳು ತುಂಬಾನೇ ಎಲ್ಲೆಲ್ಲಿಂದ ಕರೆಸಿ ಅವಾಗೆಲ್ಲ ಕೆತ್ತಿಸಿದ್ದು ಆಕ್ಚುಲಿ ಇವೆಲ್ಲ ಇತ್ತು. ಆದ್ರೆ ಇವೆಲ್ಲ ಮುಸ್ಲಿಂ ರಾಜರ ಆಳ್ವಿಕೆ ಸಮಯದಲ್ಲಿ ಅವರೆಲ್ಲ ಹಿಂದೂಗಳ ಗುರುಗಳು ಕೆಲವೊಂದು ಧ್ವಂಸ ಮಾಡಿದ್ರು. ಸೊ ಆದ್ರೂ ನಮ್ಮ ಹಿಂದೂಗಳ ಆಳ್ವಿಕೆ ನಡೆದಿತ್ತಂತ ಗೊತ್ತಾಗ್ಲು ನಾವೆಲ್ಲ ಈ ಅವಶೇಷಗಳನ್ನು ಪುರಾತತ್ವದಲ್ಲಿ ಇಟ್ಟು ಜನರಿಗೆ ಇದು ಇತಿಹಾಸ ಬಗ್ಗೆ ಗೊತ್ತಾಗ್ಲಿ ಅಂತ ಇತ್ತಲ ಎಲ್ಲ ಇಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಸೋಲಾಕಂಬ ಮಸ್ಜಿದ್ ಅಂತ. ಸೋಲಾಕಂಬ ಮಸ್ಜಿದ್ ಅಂದ್ರೆ ನಮಾಜ್ ಬೀಳೋ ಸ್ಥಳ. ಮುಸ್ಲಿಮರು ಇಸ್ಲಾಮಿಕ್ ಧರ್ಮದವರು ಸೊ ನಮಾಜ್ ಬೀಳ್ತಾರಲ್ಲ. ಸೊ ಹೆಣ್ಣು ಮಕ್ಳಿಗೆ ಒಂದು ಪ್ರತ್ಯೇಕವಾಗಿ ಗಂಡು ಮಕ್ಳಿಗೆ ನಮಾಜ್ ಬಿಡುವ ಸ್ಥಳ ಅನ್ಕೋರಿ. ಸೊ ಅದು ಸೋಲಾಕಂಬ ಮಸೀದಿ ಈ ತರ ಇತ್ತು ಮೊದ್ಲು ಆಕ್ಚುಲಿ. ಇದು ನಿಜ ಹೇಳ್ಬೇಕಂದ್ರೆ ಇತ್ತೀಚೆಗೆ 2014ರಲ್ಲಿ ಇದು ವಿಶ್ವ ಪರಂಪರೆಯ ತಾಣ ಅಂತ ಹೇಳಿ ಗುರುತಿಸಲ್ಪಡ್ತಾನೆ. ಸೊ ಹಾಗಾಗಿ ಇದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರು ಪುರಾತತ್ವ ಇಲಾಖೆಯವರು ಇದನ್ನ ಈ ರೀತಿ ಒಂದು ಉದ್ಯಾನವನ ತರ ಕನ್ವರ್ಟ್ ಮಾಡಿ ಜನರಿಗೆ ಪ್ರವಾಸಿಗರಿಗೆ ಒಂದು ಆಕರ್ಷಣೀಯವಾಗಿ ಸ್ಥಳವನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಇದೆಲ್ಲ ಇತ್ತೀಚೆಗೆ ಮಾಡಿರ್ಪಟ್ಟಿದ್ದು. ಸೊ ಇದು ಎಲ್ಲಕ್ಕಿಂತ ಅತ್ಯಂತ ಪುರಾತನವಾದ ಒಂದು ಮಸ್ಜಿದ್ ಪೂರಾ ದೇಶದಲ್ಲೇ, ಮತ್ತೆ ಎಲ್ಲಕ್ಕಿಂತ ದೊಡ್ಡದಾದ ಹಾಗೂ ಎಲ್ಲಕ್ಕಿಂತ ಗಟ್ಟಿ. 16 ಬಾಗಿಲ ಇದು, 16 ಬಾಗಿಲು 16 ಕಂಬ ಅಂದ್ರೆ ಪಿಲ್ಲರ್ ಟೈಪ್ 16 ಹಾಕಿ 16 ಬಾಗಿಲುಗಳು ಮಾಡಿ ಕಟ್ಟಿದ್ದು. 16 ಅವ್ರು ಎಣದ್ರು. ಹಾ ರೀ 16 ಕಂಬ. ಆಮೇಲೆ 16 ಬಾಗಿಲವರಿ. ದೇಶದಲ್ಲೇ ಎಲ್ಲಕ್ಕಿಂತ ದೊಡ್ಡದಾದ ಒಂದು ಮಸ್ಜಿದಿ ಹಾಗೂ ಅತ್ಯಂತ ಗಟ್ಟಿ ನಮಾಜ್ ಬೀಳ್ತಾ ಇದ್ರು. ಯಾವ ರೀತಿ ಕಟ್ಟಿದ ಇದು ಕ್ಯೂಬಿಲ್ ಸುಲ್ತಾನಿ ಅನ್ನೋ ಒಬ್ಬ ಕಟ್ಟಿದ್ದ 1423-24 ಕಟ್ಟಿದ್ದು ಅಂತ ಹೇಳಲ್ಪಟ್ಟಿದೆ. ಕ್ಯೂಬಿಲ್ ಸುಲ್ತಾನ್ ಅಂತ ಅವನ ಹೆಸರು. ಸೊ ಅದು ವೈಸ್ರಾಯ್ ಮೊಹಮ್ಮದ್ ಅನ್ನೋ ಒಬ್ಬ ವೈಸ್ರಾಯರ ನೇತೃತ್ವದಲ್ಲಿ ಕಟ್ಟಿದ್ರು. ಹೇಗೆ ಗಟ್ಟಿಯಾಗಿ ಕಟ್ಟಿದ್ದಾರೆ ಅದನ್ನ ಆ ರೀತಿ ಬೀಳಬಾರದು. ಇಲ್ಲಿ ಇದು ಮುಸ್ಲಿಮರು ಆಕ್ಚುಲಿ ನಮಾಜ್ ಮಾಡ್ತಾರಲ್ಲ, ಪ್ರೇಯರ್ ಮಾಡುವಾಗ ವಜು ಅಂತ ಅಲ್ಲಿಂದ ನೋಡ್ರಿ. ಅಲ್ಲಿಂದ ಈಗಿಂದೆಲ್ಲ ಟ್ಯಾಂಕ್ ಎಲ್ಲ ಮೋಟರ್ ಎಲ್ಲ ಅಳವಡಿಸ್ತೀವಲ್ಲ ಆ ತರ ಅವ್ರ ಹಿಂದಕ್ಕೆ ನೋಡ್ರಿ ಆಗಿಂದ ಎಷ್ಟೋ ವರ್ಷಗಳ ಕಾಲನೇ ಅವ್ರ ಆ ರೀತಿ ಟೆಕ್ನಾಲಜಿ ಮಾಡ್ಕೊಂಡಿದ್ರು. ಅರ್ಥ ಆಗ್ಲಿಲ್ಲ. ಸೊ ಅಲ್ಲಿ ಹಿಂದೆ ಟ್ಯಾಂಕ್ ಇದೆ. ಸೊ ಅದ್ರಲ್ಲಿ ನೀರ್ ತುಂಬಿಸಿಡೋದು, ಬಾವಿಯಿಂದ ನೀರನ್ನ ಅಲ್ಲಿ ತುಂಬಿಸೋರು. ಸೊ ಅಲ್ಲಿಂದ ನೀರ್ ಇಲ್ಲಿಂದ ಬರ್ತಾ ಇದ್ರೆ ಇಲ್ಲಿ ಅದೇ ನೀರ್ ಸ್ಲೋಪ್ ಅದ ನೋಡ್ರಿ, ಅಲ್ಲಿಂದ ಬರ್ತಾ ಇದೆ. ಅಲ್ಲಿ ಸ್ವಲ್ಪ ಬಂದ್ ಮತ್ತೆ ಇಲ್ಲಿ ಬರ್ತಾವ. ಇಲ್ಲಿ ಉದ್ದಕ್ ಜನ ಕೂತ್ಕೊಂಡು ಕೈ ಫಿಲ್ ಆಗಿ ಇಲ್ಲಿ ಈ ಕಡೆ ಉದ್ದಕ್ ಸಾಲಾಗಿ ಜನ ಕೂತ್ಕೊಂಡು ವಜು ಮಾಡ್ತಾರ. ಸೊ ಅವ್ರಿಗೆ ಬೇಕಾಗ್ತದ ನೀರು, ಅದಕ್ಕೆ ಆತರ ಯಾವ್ದಕ್ಕೂ ತೊಂದ್ರೆ ಇಲ್ದಂಗ. ಈಗಿನ ಕಾಲದಂತೂ ಟ್ಯಾಂಕು ನೀರ್ ಎರಿಸ್ತೀವೇನೋ ಎಲ್ಲ ಈಸಿಯಾಗಿ ಬರುತ್ತೆ. ಆದ್ರೆ ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ತುಂಬಾ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ರು. ಟರ್ಕಿಯಿಂದ ಹೆಣ್ಮಗಳಿಗೆ ಮದ್ವೆ ಮಾಡ್ಕೊಂಡು ತಂದ ಹಿಂದಕ್ಕೆ ಅರಸರು ತಾವೆಲ್ಲೆಲ್ಲಿ ಯುದ್ಧ ಮಾಡ್ಲಿ ಹೋದ್ರು, ತಾವೆಲ್ಲೇ ಓಡಾಡ್ಲಿಕ್ಕೆ ಹೋದ್ರು ಹುಡುಗಿ ಚೆನ್ನಾಗ್ ಕಾಣಿದ್ರೆ ಅಲ್ಲಿಂದ ಮದ್ವೆ ಮಾಡ್ಕೊಂಡ್ ಬರೋರು. ಸೊ ಹಿಂದಕ್ಕೆ ರಾಜ ಮಹಾರಾಜರು ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಹಿಂದಕ್ಕೆ ಎಷ್ಟು ಜನ ಬೇಕಾದ್ರೆ ಮಾಡ್ಕೋತಿದ್ರು. ಅವಾಗ ಯಾವ್ದೇ ರೀತಿಯ ಕಾನೂನು ಇರ್ಲಿಲ್ಲ ಮದ್ವೆಗೆ. ಸೊ ಹಾಗಾಗಿ ಒಬ್ಬ ಟರ್ಕಿಯಿಂದ ರಾಣಿ ಅಂತಂದು ಇಲ್ಲಿ ಅವಳಿಗೋಸ್ಕರನೇ ವಿಶೇಷವಾದ ಒಂದು ಮಹಲನ್ನು ಕಟ್ಟಿ ಸೊ ಆ ಮಹಲಲ್ಲಿ ಅವಳಿಗೆ ಇಟ್ಟಿದ್ದಕ್ಕೆ ಇದಕ್ಕೆ ಟರ್ಕಿಶ್ ಮಹಲ್ ಅಂತ ಹೆಸರು ಬಂದಿದೆ. ಆದ್ರೆ ಮುಂದೆ ಅವಳ ಹೆಸರು ಮೇಲೆ ಅದನ್ನ ಇಟ್ಬಿಟ್ರು. ಆದ್ರೆ ಮುಂದೆ ಮುಂದೆ ಬೇರೆ ಬೇರೆ ಮಹಾರಾಣಿದ್ರು ಹೆಸರು ಅಷ್ಟೊಂದು ಪ್ರೀತಿ ಇರ್ಬೋದು ರಾಜಗತ್ತಗೆ. ಅಲ್ಲ ಅಕ್ಕಿ ಎದುರು ನಿಂತು ತಂದು ಬೇಕಾದಂಗ್ ಕಟ್ಕೊಂಡಾಡ್ರಿ ಅದು. ತನಗೆ ಯಾವ ರೀತಿ ಟರ್ಕಿಯನ್ ಟೆಕ್ನಾಲಜಿ ಟೈಪ್ ಕಟ್ಕೊಂಡು ಸೊ ಮಾಡಿದಾದ್ರೆ ಮುಂದೆ ಮುಂದೆ ಬೇರೆ ಬೇರೆ ರಾಜರದು ಎಲ್ಲ ಹೆಂಡಂದಿರು ಇಲ್ಲೇ ಇರ್ತಿದ್ರು. ಹೌದ್ರಿ, ಈಗ ನೋಡ್ದೇವ್ ನಾವೆಲ್ಲ ಒಬ್ರು ರಾಜರು ಬರ್ತಾರ, ಪಾಯ ಹಾಕ್ತಾರ. ಪಾಯ ಅಂದ್ರ ಬೇಸ್ಮೆಂಟ್. ಈ ನಮ್ಮ ಈ ಬಾದಾಮಿ ಆ ಕಡೆ ಎಲ್ಲ ನೋಡ್ತೀವಲ್ರಿ, ಸಣ್ಣ ಪುಟ್ಟ ಕಟ್ಟಡ ಅಂದ್ರೆ ಜಸ್ಟ್ ಒಂದ್ 2-3 ಫೀಟ್ ಹೈಟ್ ನಾಗ ಗಾಡಿ ಕಟ್ಟಿ ಸೊ ಅದೊಂದು ಮಹಲ್ ಅಪ್ಲೈ ಮಾಡ್ಕೊಂಡು ಅಂದ್ರೆ ಅವ್ರಿಗೆ ಯಾರು ಯುದ್ಧ ಮಾಡೋರ್ ಇದ್ದಿಲ್ಲ, ಏನಿಲ್ಲ, ಆ ರೀತಿ ಮಾಡ್ಕೋತಾರ. ಆಮೇಲೆ ಇಲ್ಲಿ 2-3 ಅವರಿ, ಯಾಕಂದ್ರ ಇದು ಹಿಂದೂ ಕಲ್ಚರ್ದಾಗ ಹಿಂದೂ ರಾಜರು ಮೊದಲು ಹಿಂದೂ ರಾಜರು ಆಳಿದ್ದು. ಹಿಂದೂ ರಾಜರು ಆಳಿದ ಮೇಲೆ ಅವ್ರು ಮಾಡಿದ 2-3 ಸ್ತರ ಇತ್ತಂದ್ರ ಅದ್ರ ಮೇಲೆ ಮತ್ತೆ ಇನ್ನೊಬ್ಬ ರಾಜ ಕಟ್ತಾನ. ಅದಾದ್ಮೇಲೆ ಬಹುಮನಿಯವ್ರು ಬಂದು ಇಷ್ಟು ದೊಡ್ಡ ಸಾಮ್ರಾಜ್ಯ ನಿರ್ಮಾಣ ಮಾಡ್ತಾರ. ಮುಖ್ಯವಾಗಿ ಅವ್ರೇನ್ ಮಾಡಿದ್ರ ಅಂದ್ರೆ ಎಷ್ಟು ಹಿಂದೂಗಳ ಕುರು ಉಳಿಬಾರ್ದು ಆದಷ್ಟು ಪ್ರಯತ್ನ ಮಾಡಿದ್ರು. ಹಿಂದೂಗಳ ಕುರು ಉಳಿಯರದೆ ಬರೀ
ಇಸ್ಲಾಮಿಕ್ ಧರ್ಮ ಇಸ್ಲಾಮಿಕ್ ರಾಜ್ಯ ಆಗಿ ಮಾರ್ಪಡ್ಬೇಕಿದ್ದು. ಹ್ಮ್ ಅವಶೇಷಗಳೆಲ್ಲ ಹಿಂದೂಗಳದೇ ಇದೆ, हाँ। ಮುಖ್ಯವಾದ ಕಟ್ಟಡಗಳೆಲ್ಲ ಮುಸ್ಲಿಮ್ರದಿದೆ. और इतना ही रास्ता है, हाँ। पूरा ऐसा जाने का है, इधर मुड़ भी नहीं सकते ऐसा। हाँ। कुकिंग हॉल को जाते रास्ता हो। कुकिंग हॉल पीछे है। हाँ, उसके ऊपर है वो साइड में, क्यों उतना छोटा बना है? सिंगल मेंबर के लिए। ಕಲ್ ಇಟ್ಟಂಗ ಅದು ಜಾಲಿ ಹಾಕ್ಯಾರಂದ್ರು ಅದು ಮಾಡ್ಯಾರ. ಹೊಸದ್ ಇರೋದಿಲ್ಲ ಶವರ್ ಒಂದೇ ರೀ, ಹಾ ನಡಬರ್ಕಿಂದ ಶವರ್ ಅದಲ್ರಿ, ಅದೊಂದು ಹೊಸದ್ ಕಾಣತ್ತಾರ ನಂಗೆ. ಇಲ್ಲ ಹಿಂದಕ್ಕೆಲ್ಲ ಒಣಗ್ ಹೋಗಿತ್ರಿ, ನೀರ್ ಗೀರ್ ಏನು ಇರ್ಲಿಲ್ಲ, ಎಲ್ಲ ಕನೆಕ್ಷನ್ ಹೋಗಿತ್ತು. तख्त महल, हाँ ओके। यहाँ क्या चलता था तख्त महल में? हाँ ಆಕ್ಚುಲಿ ಅವ್ರು ವಾಸ ಮಾಡೋದು. हाँ हाँ वो इधर रहते थे। ಹಬ್ಬಗಳು ಬೀಳ್ತಾವ್ರಿ ಉತ್ಸವನ, हाँ ರೀ ಆ ಕಡೆಯಿಂದ ಬರ್ತೀವಿ ನಾವು, ಇಲ್ಲೆಲ್ಲ ಮಂದಿಗೆ ಬಂದವರಿಗೆಲ್ಲ ಶಾಪ್ಸ್ ಇರ್ತಾವ. दीवाने आम है और नजदीक जाके भी ले सकते हैं आप। हाँ। चप्पल चढ़ हाँ अहमद शाह वली हाँ। से वली बोला तो वली वो बहुत अच्छे थे, तो उनके आगे का जो जनरेशन है वो थोड़ा ये थोड़ा खराब है, इसलिए मरीजों ने उनके ऊपर हमला करते. गलती करते कि अटैक। ಆಕ್ಚುಲಿ ಹೇಳ್ಬೇಕಂದ್ರೆ ಬಾವಿ, ಇದು ನೀರಿನ ಬಾವಿ, ಮೇನ್ ನೀರ್ ಈಗ ತಖ್ತ್ ಮಹಲ್ ಇಲ್ಲಿದೆ ನೋಡ್ರಿ, ಅವರೆಲ್ಲ ಇಲ್ಲಿ ವಾಸ ಮಾಡೋ ಸ್ಥಳ ಇತ್ತದು. ಆಕ್ಚುಲಿ ಅವ್ರು ಇರೋದು ಇಲ್ಲಿ, ಆದ್ರೆ ಹಿಂದಕ್ಕೆಲ್ಲ ನೀರಿಂದೆಲ್ಲ ತೊಂದರೆ ಇತ್ತು ತುಂಬಾ ಜನರಿಗೆ. ओके ಈಗಿನ ಹಾಗೆಲ್ಲ ಮೋಟ್ರು ಬೋರ್ವೆಲ್ ಏನ್ ಇರ್ಲಿಲ್ಲ, हाँ ಸೊ ನೀರ್ ತೆಗಿಬೇಕಾದ್ರೆ ಅವರು ಪ್ರಾಣಿಗಳ ಬಳಕೆ ಮಾಡ್ಕೊತಿದ್ರು. हाँ ಸೊ ಅವ್ರು ಪ್ರಾಣಿಗಳಿಗೆ ಆ ಸೈಡ್ ಹಿಂದ್ಗಡೆ ಸೈಡು ನಿಲ್ಲಿಸಿ ಇಲ್ಲಿ ಹಗ್ಗ ಕಟ್ಟಿ ओके ಕೆಳಗಡೆ ಬಿಟ್ಟು, ಸೊ ಪ್ರಾಣಿ ತಾನೇ ಕೆಳಗೆ ಹೋಗ್ತಿತ್ತು, ಅದು ಕೆಳಗೆ ಹೋದ ತಕ್ಷಣ ನೀರ್ ಮೇಲೆ ಬಂದ ತಕ್ಷಣ ಇಲ್ಲಿ ತುಂಬಿಸ್ಕೊತಿದ್ರು. वो ये प्राणी कट्टी ಎಳಿತಿದ್ರು. ಹಾ ಎಳಿತಿದ್ರು. ದಿವಾನೆ ಖಾಸ್ ರೀ, हाँ ಅದು ಆಮ್ ಆಯ್ತು, ಇದು ಖಾಸ್ ಅಂದ್ರೆ ತಮ್ಮ ಅಪ್ತೇಷ್ಟರಿಗೆ. क्या करते थे इधर? मेन गेस्ट को रहने के लिए हाँ नीचे अंडरग्राउंड है सर, अंडरग्राउंड में रहते थे गेस्ट। पूरा क्लीन है जी। हाँ अपने क्लोज फैमिली फ्रेंड्स एंड हाँ। रिलेटिव्स उनके लिए. दिखता क्या है ये अंदर का? हाँ सर रूम है, रूम से पूरे नीचे। हाँ ये खास मेहमानों के लिए है, नीचे रूम्स। हाँ उसका एंट्रेंस बाहर से 3-4 तरफ से एंट्रेंस। कमरे ने हॉल है बड़े, एक 5-6 हॉल है। बाथरूम वगैरह सब अंदर ही है। बाथरूम नहीं है सर अंदर, आ रहा है। उसका सिस्टम अलग था, वो टूट गया क्या, क्योंकि पानी ऑलरेडी रनिंग है, पूरे बिदर का पानी वहाँ से फिल्टर होके आता है, पूरा खेती को पूरा होके हुए तो तालाब को टच होता है। वहाँ से जा रहा ना। हाँ सर, रनिंग रहता है, रात दिन चालू रहता है पानी। वो ये गांव का क्या खासियत है? ये वड़कोटी बोलते हैं सर, खाली हिंदू लोग रहते हैं इधर, हाँ। बाहर का कोई आदमी को एंट्री नहीं है, हाँ। और वही लोग उनके बच्चे उधरी चराना, और नया कुछ बनाना नहीं, जो भी है उसमें चराना। इनके गांव को जाने के लिए रास्ता, ये रोड जा रही है जो मंदिर के पास से, जो कोटे के अंदर से रूट। हाँ ಇಲ್ಲ ಅಲ್ಲಿಂದ ಹೋದ್ರಿ, ಹೊರಗಿಂದ ಹೋದ ಹೊರಗಿಂದ ಅದು ಬಂದ್ ಮಾಡ್ಯಾರ. ಆ ಕಡೆಯಿಂದ. ಹಾ, ದಿಲ್ಲಿ ದರ್ವಾಜ ಬಂದ್ ಮಾಡ್ಯಾರ. ಅದು अब इनको जा ಈಗ ಹೋಗಬೇಕಂದ್ರೆ ಅವ್ರಿಗೆ ಇದೊಂದೇ ದಾರಿ, ಒಂದೇ ಇದೊಂದೇ. ಮೇನ್ ಎಂಟ್ರೆನ್ಸ್ ಕೋಟೆ ಒಳಗಿಂದ ಬರೋಕೆ ಇವ್ರು ಹೌದು, ಇಲ್ಲ ಒಳಗಿಂದ ಹೋದ. ಕಾರ್ ಇದ್ರು ಒಳಗಿಂದ ಒಳಗೆ ಅವ್ರು ಬಿಡ್ತಾರಲ್ಲ ಬೇಡ सर, आवाज ಮಾಡಲ್ಲ. ये जो उनके मंदिर पिलर्स जो थे, हाँ मेन पिलर्स उनके इधर यूज करे सो आया। ये जो तोप है ना सर, ये तोप किरमान से कारीगर आके फैमिली के साथ यहीं पे बनाया है। ये कहीं से उठा के ला के इधर नहीं रखे, यहीं पे फैमिली के साथ यहीं पे रिपेयर करके यहीं पे बनाया है। और ये तोप का रेंज 3 किलोमीटर था। हाँ, इसके ऊपर पर्शियन लैंग्वेज में कुछ आयतें लिखे भी है, यहाँ से दिख सकती हैं आपको। तो सोने के पानी से, सोने के इससे लिखे तो था, पब्लिक निकाल ली है। और इधर सूज भी है, आप देख सकती हैं। तो उसके साउंड से प्रेग्नेंट औरत भी रहती तो उसकी डिलीवरी हो जाती थी, बोलते हैं बड़े लोग। हाँ,